ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಗೋಟ್ರಿ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಮತ್ತು ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಆಲ್ರೆಡಿ ನಿಮಗೆಲ್ಲ ಗೊತ್ತೇ ಇರುತ್ತೆ, ತಮ್ಮನಲ್ಲಿ ನೋಡಿರ್ತಕ್ಕಂಥವ್ರು ನಿಮಗೆಲ್ಲ ಅರ್ಥ ಆಗಿರುತ್ತೆ ಇವತ್ತಿನ ಒಂದು ವಿಡಿಯೋ ಯಾವ ಒಂದು ವಿಚಾರದ ಬಗ್ಗೆ ನಾನು ಮಾತಾಡಲಿಕ್ಕೆ ಬಂದಿದ್ದೀನಿ ಅಂತ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಇಲ್ಲಿ ಒಂದು ವಿಚಾರನ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನು ಅಂದರೆ, ಯಾವಾಗಲೂ ನ್ಯಾಚುರಲಿನೇ ತುಂಬ ಪರ್ಮನೆಂಟ್ ಅಂತ ಹೇಳ್ತೇವೆ. ಯಾಕೆ ಅಂತಂದರೆ ನ್ಯಾಚುರಲಿ ಅದು ತುಂಬ ಲೇಟ್ ಆದರೂ ರಿಸಲ್ಟ್ ಒಳ್ಳೆ ಗುಡ್ ರಿಸಲ್ಟನ್ನೇ ಕೊಡುತ್ತೆ. ಹಾಗಾಗಿ ನಾನು ಆಲ್ಮೋಸ್ಟ್ ನ್ಯಾಚುರಲಿನೇ ಯೂಸ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಕೆಮಿಕಲ್ನ ನಾನು ಯೂಸ್ ಮಾಡೋದು ತುಂಬಾ ಕಡಿಮೆ. ನನ್ನ ಒಂದು ಆಲ್ಮೋಸ್ಟ್ ವಿಡಿಯೋಸ್ ನೋಡಿರೋ ನಿಮಗೆಲ್ಲ ಅರ್ಥ ಆಗಿರುತ್ತೆ ಆಲ್ರೆಡಿ. ಸೊ ನಾನು ಇಲ್ಲಿ ಒಂದು ವಿಚಾರದ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡೋದು ಏನಪ್ಪ ಅಂತಂದರೆ, ನಾವು ಆಲ್ಮೋಸ್ಟ್ ಒಂದು ಫಂಕ್ಷನ್ ಆಗಿರ್ಬೋದು ಅಥವಾ ಒಂದು ಹಬ್ಬ ಹರಿದಿನ ಏನೇ ಬಂದರೂ ಲೇಡೀಸ್ಗೆ ಫಸ್ಟ್ ನೆನಪಾಗ್ತಕ್ಕಂಥದ್ದು ಬ್ಯೂಟಿ ಪಾರ್ಲರ್. ನಾವು ಏನೇ ಫಂಕ್ಷನ್ಗೆ ರೆಡಿ ಆಗಬೇಕಂದ್ರೆ ಫಸ್ಟ್ ನಮಗೆ ಬ್ಯೂಟಿ ಪಾರ್ಲರೇ ತುಂಬ ಇಂಪಾರ್ಟೆಂಟ್ ಕೊಡ್ತೇವೆ. ನಾನು ಕೂಡ ಸೇರಿನೇ ಹೇಳ್ತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಆ ಬ್ಯೂಟಿ ಪಾರ್ಲರ್ಗೆ ನಾವು ಹೋಗುವಂಥ ಟೈಮ್ ಇರುತ್ತೋ ಇರಲ್ವೋ, ಅಥವಾ ನಮಗೆ ಅಷ್ಟೆಲ್ಲ ಒಂದು ಪೇಷನ್ಸು, ಟೈಮು ಅದೆಲ್ಲವನ್ನು ನಾವು ಒಂದು ಪರಿಗಣನೆಗೆ ತಗೊಂಡಾಗ ಆ ಟೈಮನ್ನೆಲ್ಲ ಸೇವ್ ಮಾಡಿಕೊಳ್ಳೋಣ. ಸೇವ್ ಮಾಡೋದಕ್ಕಿಂತಲೂ ನಮ್ಮ ಒಂದು ನ್ಯಾಚುರಲ್ ಬ್ಯೂಟಿಯನ್ನು ನಾವು ಇನ್ನೂ ಹೆಚ್ಚು ದಿನಗಳ ಕಾಲ ನಾವು ಹಾಗೆ ಕಾಪಾಡಿಕೊಳ್ಬೇಕು ಅನ್ನೋದೇ ಆದರೆ ನಾವು ನ್ಯಾಚುರಲ್ ಬ್ಯೂಟಿಯನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ನ್ಯಾಚುರಲ್ ಬ್ಯೂಟಿಯನ್ನು ಮೇಂಟೈನ್ ಮಾಡಬೇಕಾದ್ರೆ ನಾವು ನ್ಯಾಚುರಲಿ ಕೆಲವೊಂದು ಟಿಪ್ಸನ್ನು ಕೂಡ ಫಾಲೋ ಮಾಡಬೇಕು. ಅದು ನಮ್ಮ ಒಂದು ಸುತ್ತಮುತ್ತಲೇ ಇರುತ್ತೆ, ಆದರೆ ನಮಗೆ ಅದ್ರ ಬಗ್ಗೆ ಅರಿವಿರೋದಿಲ್ಲ. ಅರಿವಿದ್ರೂ ಕೂಡ ನಾವು ಒಂದು ಬಳಸಲಿಕ್ಕೆ ಆಗಿರ್ಬೋದು, ಅಥವಾ ಅದನ್ನು ನಾವು ನಮ್ಮ ಒಂದು ನ್ಯಾಚುರಲ್ ಆಗಿ ಫೇಸನ್ನು ಬ್ಯೂಟಿ ಮೇಂಟೈನ್ ಮಾಡಲಿಕ್ಕೆ ನಾವು ಅದನ್ನು ಬಳಸ್ಕೊಳ್ಳೋದಾಗಿರ್ಬೋದು, ನಾವು ಅದ್ರ ಬಗ್ಗೆ ನಾವು ಗಮನನೇ ಕೊಡೋದಿಲ್ಲ. ಸೊ ಹಾಗಾಗಿ ನಾನಿಲ್ಲಿ ನ್ಯಾಚುರಲ್ ಬ್ಯೂಟಿಯನ್ನು ಮೇಂಟೈನ್ ಮಾಡಲಿಕ್ಕೆ ನ್ಯಾಚುರಲ್ ಟಿಪ್ಸನ್ನು ಫಾಲೋ ಮಾಡ್ತೇನೆ ಅಂತ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ನೀವು ಅಂದ್ಕೊಳ್ಬೋದು, ಹಾಗಾದರೆ ನೀವು ಬ್ಯೂಟಿ ಪಾರ್ಲರ್ಗೆ ಹೋಗಲ್ವಾ ಅಂತ. ಹೋಗ್ತೇನೆ, ಆದರೆ ತುಂಬ ರೇರ್. ನಾನು ಮೇಯ್ನ್ ಬ್ಯೂಟಿ ಪಾರ್ಲರ್ಗೆ ಹೋಗೋದು ಐಬ್ರೋಗೆ ಮಾತ್ರನೇ ನಾನು ಬ್ಯೂಟಿ ಪಾರ್ಲರ್ಗೆ ಹೋಗ್ತಕ್ಕಂಥದ್ದು. ಇನ್ನು ಫೇಶಿಯಲ್ ಎಟ್ಸೆಟ್ರಾ ಇತ್ಯಾದಿ ಏನೇನಿದೆ, ಸೊ ಅದಕ್ಕೆಲ್ಲ ನಾನು ಹೆಚ್ಚಾಗಿ ತಲೆನೂ ಕೆಡಿಸ್ಕೊಳ್ಳಲ್ಲ, ಅದ್ರ ಬಗ್ಗೆ ಗಮನವೂ ಕೊಡೋದಿಲ್ಲ. ಯಾಕೆಂದರೆ ನನಗೆ ನ್ಯಾಚುರಲಿ ತುಂಬ ಇಷ್ಟ. ಪಾರ್ಲರ್ ಅಂತಂದಮೇಲೆ ನ್ಯಾಚುರಲಿ ಮಾಡೋದು ತುಂಬಾ ಕಡಿಮೆ. ಯಾಕೆ ಅಂತಂದರೆ ಅವರು ಕೆಮಿಕಲ್ಸನ್ನು ತುಂಬ ಯೂಸ್ ಮಾಡ್ತಾರೆ. ಆ ಒಂದು ಕಾರಣಾಂತರದಿಂದ ನನಗೆ ನ್ಯಾಚುರಲಿನೇ ಇರಬೇಕು. ಹಾಗಾಗಿ ನಾನು ಈ ನ್ಯಾಚುರಲ್ ಅಂತಕ್ಕಂಥದ್ದು ಲೇಟ್ ಮಾಡಿದೆ. ಯಾವ ಒಂದು ಟಿಪ್ಸ್ನೆಲ್ಲ ಫಾಲೋ ಮಾಡೋಣ ಅಂತ ನೋಡೋಣ. ಸೊ ಮೊದಲಿಗೆ ಆಲೂಗಡ್ಡೆ ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಅಲ್ವಾ. ಈವನ್ ಆಲೂಗಡ್ಡೆಯಿಂದ ನಮಗೆ ಎಷ್ಟೆಲ್ಲ ಯೂಸಸ್ ಇದೆ ಅಂತ ಹೇಳೋದಾದರೆ, ಪಾರ್ಲರ್ ಅವರು ಕೂಡ ಕೊಡದೇ ಇರ್ತಕ್ಕಂಥ ಗ್ಲೋ ಮತ್ತು ನಮ್ಮ ಒಂದು ನ್ಯಾಚುರಲ್ ಬ್ಯೂಟಿ ಮೇಂಟೆನೆನ್ಸ್ನ ಈ ಒಂದು ಆಲೂಗಡ್ಡೆ ಹೆಲ್ಪಿಂದ ನಾವು ಮಾಡ್ಕೊಳ್ಬೋದು. ಹೇಗಪ್ಪ ಮಾಡೋದು ಅಂತ ನೋಡೋಣವಾ. ನೋಡಿ, ಮೊದಲಿಗೆ ಈ ಸಿಪ್ಪೆಯನ್ನು ತೆಗೆದುಬಿಟ್ಟು ನೀಟಾಗಿ ಕೊಬ್ಬರಿ ತುರಿತೀವಲ್ಲ ಅದರಲ್ಲಿ ತುರ್ಕೋಬೇಕಾಗುತ್ತೆ. ತುರಿದಾಗ ಅದು ಸಣ್ಣ ಹೋಲ್ಸ್ ಇರುತ್ತಲ್ಲ ಅದರಲ್ಲಿ ತುರ್ಕೊಳ್ಳಿ. ತುಂಬ ಚೆನ್ನಾಗಿ ರಸನ ನಾವು ತಗೊಳ್ಳಿಕ್ಕೆ ಈಸಿ ಆಗುತ್ತೆ. ಸಣ್ಣ ಹೋಲ್ಸ್ ಇರುತ್ತಲ್ಲ ಅದರಲ್ಲಿ ತುರಿದ್ಬಿಟ್ಟು ನೀಟಾಗಿ ಅದನ್ನು ಹಿಂಡ್ಕೊಳ್ಳಿ, ಅದರಲ್ಲಿ ರಸ ಬರುತ್ತೆ. ನಿಮ್ಮ ಒಂದು ಫೇಸ್ಗೆ ಏನಿಲ್ಲ ಅಂತಂದ್ರೆ 1 ಟೇಬಲ್ ಸ್ಪೂನಷ್ಟು ರಸ ಆದರೂ ಸಾಕು, ಅದು ಜಾಸ್ತಿನೇ ಆಗುತ್ತೆ. 1 ಟೇಬಲ್ ಸ್ಪೂನಷ್ಟು ರಸನ ತಗೊಂಡು ಅದಕ್ಕೆ ನಿಮ್ಮನೇಲಿ ಕಸ್ತೂರಿ ಅರಿಶಿನ ಇದ್ದರೆ ಓಕೆ, ಇಲ್ಲ ಅಂದರೆ ನಿಮ್ಮನೇಲಿ ಯೂಸ್ ಮಾಡ್ತೀರಲ್ವಾ ಅರಿಶಿನ, ಆ ಅರಿಶಿನನೇ ಸ್ವಲ್ಪ ಅದಕ್ಕೆ 1 ಚಿಟಿಕೆಯಷ್ಟು ಅರಿಶಿನ ಹಾಕಿ 1-2 ನಿಮಿಷ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ನೀಟಾಗಿ ಮುಖಕ್ಕೆ ಹಚ್ಕೊಳ್ಳಿ. ಹಚ್ಬಿಟ್ಟು 1-2 ನಿಮಿಷ ನೀಟಾಗಿ ಸ್ಕ್ರಬ್ ಮಾಡಿ. ಅದು ಸ್ಕ್ರಬ್ ಮಾಡಿದಾಗ ಅಲ್ಲಿ ಸ್ಕ್ರಬ್ಬಿಂಗ್ ಆಯಿತು, ಓಕೆನಾ. ಸೊ ಅಲ್ಲಿ ಡೆಡ್ ಸೆಲ್ಸ್ ಎಲ್ಲನೂ ಔಟ್ಸೈಡ್ ಆಗುತ್ತೆ, ಮತ್ತು ನಿಮ್ಮ ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಎಲ್ಲ ಇರುತ್ತಲ್ಲ, ಸೊ ಅದೆಲ್ಲನೂ ರಿಮೂವ್ ಆಗಲಿಕ್ಕೆ ತುಂಬ ಯೂಸ್ ಆಗುತ್ತೆ. ಅದಾದ ನಂತರ ಆಲ್ಮೋಸ್ಟ್ ಜೇನುತುಪ್ಪ ಇದ್ದೇ ಇರುತ್ತೆ, ಎಲ್ಲರ ಮನೆಯಲ್ಲೂ ಜೇನುತುಪ್ಪ ಇರುತ್ತೆ. ಒಂದು ಪಾತ್ರೆ ತೊಗೊಳ್ಳಿ ಅಥವಾ ಒಂದು ಸ್ಟೀಲ್ ಬೌಲನ್ನು ತೊಗೊಂಡು ಅದರಲ್ಲಿ ಬಿಸಿ ನೀರನ್ನು, ಅಂದರೆ ನೀರು ಸ್ವಲ್ಪ ಕುದೀತಿರುವಾಗ ಅದಕ್ಕೆ 1-2 ಹನಿಯಷ್ಟು ಜೇನುತುಪ್ಪನ ಸೇರಿಸಿ, ಮತ್ತು 1-2 ಡ್ರಾಪಷ್ಟು ನಿಂಬೆಹಣ್ಣಿನ ಒಂದು ರಸನ ಸೇರಿಸಿ
ಅದು ಸ್ಟೀಮ್ ತೊಗೊಳ್ಳಿ, ಹಬೆ ತೊಗೊಳ್ಳಿ. ಒಂದು ಟವಲ್ ಅಥವಾ ಒಂದು ಬೆಡ್ಶೀಟ್ನ ಹೆಲ್ಪಿಂದ ನೀವು ಅದನ್ನು ಒಂದು ಹಬೆಯನ್ನು ಮುಖಕ್ಕೆ ತೊಗೊಂಡಾಗ ಮತ್ತು ಅದು ನೀಟಾಗಿ ಅಲ್ಲಿ ನಮ್ಮ ಒಂದು ಸ್ಕಿನ್ನಲ್ಲಿರ್ತಕ್ಕಂಥ ಡೆಡ್ ಸೆಲ್ಸ್ ಎಲ್ಲನೂ ಹೊರಗಡೆ ಬರುತ್ತೆ. ಅದಾದ ನಂತರ ಒಂದು ಕಾಟನ್ನ ಹೆಲ್ಪಿಂದ ನೀಟಾಗಿ ಫೇಸ್ ಎಲ್ಲ ಒರೆಸ್ಕೊಬಿಡಿ. ಆ ತೇವಾಂಶ ಇರುತ್ತಲ್ಲ ಅದನ್ನೆಲ್ಲ ಒರೆಸ್ಕೊಳ್ಳಿ. ಅದು 2 ಟಿಪ್ ಆಯಿತಾ. ನೆಕ್ಸ್ಟ್ ಈಗ ಏನು ಮಾಡಬೇಕು, ನಿಮಗೆಲ್ಲ ಗೊತ್ತೇ ಇರುತ್ತೆ ನೋಡಿ, ಇದು ಬಂಜಾರಾಸ್ ಮುಲ್ತಾನ್ ಮಿಟ್ಟಿ ಅಂತ ಕಾಣಿಸಿದ್ಯಾ. ಇದು 100% ನ್ಯಾಚುರಲ್. ನಾನು ತುಂಬ ವರ್ಷಗಳಿಂದನೇ ಯೂಸ್ ಮಾಡ್ತಾ ಇದ್ದೇನೆ ಇದನ್ನು. ಸೊ ಇದನ್ನು 1 ಟೇಬಲ್ ಸ್ಪೂನಷ್ಟು ನೀವು ತೊಗೊಳ್ಳಿ. ಇದನ್ನು 1 ಟೇಬಲ್ ಸ್ಪೂನಷ್ಟು ತೊಗೊಂಡು ನಿಮ್ಮ ಹತ್ರ ಇದ್ದರೆ ರೋಸ್ ವಾಟರ್, ಇಲ್ಲ ಅಂತಂದರೆ ನಾರ್ಮಲಿ ವಾಟರಲ್ಲೇ ತಣ್ಣೀರಲ್ಲೇ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಫೇಸ್ಗೆ ಒಂದು ಪ್ಯಾಕಪ್ ಕೊಡಿ. ಪ್ಯಾಕಪ್ ಕೊಟ್ಬಿಟ್ಟು ಫ್ಯಾನ್ ಗಾಳಿಯಲ್ಲಿ ಆರಿಸ್ಕೊಳ್ಬಾರ್ದು, ಓಕೆನಾ. ಬಿಸಿಲಿಗೆ ಹೋಗಿ ಆರಿಸ್ಕೊಳ್ಬಾರ್ದು. ಅದು ಹಾಗೇ ಒಂದು ನಾರ್ಮಲಿ ಟೆಂಪ್ರೇಚರಲ್ಲೇ ಅದು ಒಣಗಿಸ್ಕೊಳ್ಬೇಕು. ಆ ರೀತಿ ಆದಮೇಲೆ ನೀಟಾಗಿ ನೀವು ಇದೇನು ನೀಟಾಗಿ ಒಂಥರ ಉಜ್ಜೋ ರೀತಿಯಲ್ಲಿ ಫೇಸನ್ನೆಲ್ಲ ವಾಶ್ ಮಾಡಬಾರ್ದು. ಸ್ವಲ್ಪ ನೀರನ್ನು ಚಿಮ್ಕಿಸ್ಬಿಟ್ಟು ಅದನ್ನು ನೆನೆಸಿರೋ ರೀತಿ ಮಾಡಿ ಆಮೇಲೆ ನೀಟಾಗಿ ಈ ಥರ ಅಪ್ಪರ್ ಸರ್ಕಲಲ್ಲಿ ನೀಟಾಗಿ ಸ್ಲೋಲಿ ಒಂದು ಸ್ಕ್ರಬ್ಬಿಂಗ್ ಥರ ಮಾಡಿಕೊಂಡು ನೀಟಾಗಿ ವಾಶ್ ಮಾಡಿ, ಓಕೆನಾ. ಒಂದು ಫೇಸ್ ಪ್ಯಾಕ್ ಆಯಿತು. ಅದಾದ ನಂತರ ನೈಟ್ ಮಲಗುವಾಗ ನೀವೇನು ಮಾಡಬೇಕು ಅಂತಂದರೆ, ಒಂದು ಈ ಕ್ಯಾಪ್ಸೂಲ್, ಈ ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಅಂತ ನೋಡಿ, ನಾನು ಇದನ್ನು ಯೂಸ್ ಮಾಡ್ತೀನಿ. ಸೊ ಒಂದು ಕ್ಯಾಪ್ಸೂಲ್ನ ತೊಗೊಂಡು ಅದನ್ನು ಹೋಲ್ ಮಾಡಿ ಅದನ್ನು ಅಂಗೈಗೆ ಹಾಕ್ಕೊಬಿಟ್ಟು ಚೆನ್ನಾಗಿ 2 ಕೈಗೆ ಉಜ್ಕೊಂಡು ನೀಟಾಗಿ ಫೇಸ್ ಎಲ್ಲ ಉಜ್ಕೊಬಿಡಿ. ಇಲ್ಲ ನಮಗೆ ಇದು ತೊಗೊಳ್ಳಿಕ್ಕಾಗಲ್ಲ, ಇದು ತುಂಬ ಕಾಸ್ಟ್ಲಿ. ಆ್ಯಕ್ಚುಲಿ ಈ ನಡುವೆ ತುಂಬ ಕಾಸ್ಟ್ಲಿ ಆಗಿದೆ ಇದು. ಮುಂಚೆ ಎಲ್ಲ ಒಂದು ಶೀಟ್ ಬಂದು 11 ರೂಪೀಸ್ ಅಷ್ಟೇ ಇತ್ತು. ಬಟ್ ನಿಮಗೆ ಬೇಡ, ನಮ್ಗೆ ಇದು ತೊಗೊಳಕ್ಕಾಗಲ್ವ, ಇನ್ನೂ ನ್ಯಾಚುರಲಿನೇ ನಾವು ಯೂಸ್ ಮಾಡಬೇಕು ಅನ್ನೋದೇ ಆದರೆ ನಿಮ್ಮ ಮನೇಲಿ ಕೋಕೋನಟ್ ಆಯಿಲ್ ಇದ್ದೇ ಇರುತ್ತೆ, ಎಲ್ಲರ ಮನೇಲೂ ಇರುತ್ತೆ. ಆ ಕೋಕೋನಟ್ ಆಯಿಲನ್ನು ಸ್ವಲ್ಪ ಅಂಗೈಯಲ್ಲಿ ಹಾಕ್ಕೊಳ್ಳಿ. ಹಾಕ್ಕೊಬಿಟ್ಟು ಚೆನ್ನಾಗಿ ಸ್ಕ್ರಬ್ ಮಾಡಿಕೊಂಡು ನೀಟಾಗಿ ಫೇಸ್ಗೆಲ್ಲ ಅಪ್ಲೈ ಮಾಡಿ ಆರಾಮಾಗಿ ಮಲಗಿ ಮಾಮೂಲಿ ಬೆಳಗ್ಗೆ ಎದ್ದು ನಾರ್ಮಲಿ ವಾಟರಲ್ಲಿ ವಾಶ್ ಮಾಡಿ. ಆಗ ಡೈಲಿ ಈ ಥರ ಮಾಡಿ ಮಿನಿಮಮ್ 1 ವಾರ ಇದನ್ನು ಮೇಂಟೈನ್ ಮಾಡಿ. ನೀವು ನಿಮ್ಮ ಒಂದು ಫೇಸ್ ಗ್ಲೋನ ನೀವೇ ನೋಡ್ತೀರ, ಯಾವ ರೀತಿ ರಿಸಲ್ಟ್ ಬರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಮತ್ತು ಈ ಒಂದು ಫೇಸ್ ಪ್ಯಾಕ್ ಹೇಳಿದ್ನಲ್ಲ, ಈ ಒಂದು ಫೇಸ್ ಪ್ಯಾಕನ್ನು ನೀವು ವಾರಕ್ಕೆ 1 ಸರಿ ಆದ್ರೂ ಹಾಕ್ಕೊಂಡ್ರೆ ನಿಮ್ಮ ಒಂದು ಫೇಸಲ್ಲಿ ಬರುವ ಗ್ಲೋನೆಸ್ ನಿಜವಾಗ್ಲೂ ನಿಮಗೆ ಅರ್ಥ ಆಗುತ್ತೆ, ಇದೆಷ್ಟು ನ್ಯಾಚುರಲಿ ಗ್ಲೋ ಕೊಡುತ್ತೆ ಅಂತ. ಅರ್ಥ ಆಯಿತಾ. ಮತ್ತು ರೀಸೆಂಟಾಗಿ ನಾನು ಮಾಡಿರ್ತಕ್ಕಂಥ ಒಂದು ಗೋಲ್ಡನ್ ಸೆರಮ್ ಅಂದರೆ ಕ್ಯಾರೆಟ್ ಆಯಿಲ್ ಅಂತಲೇ ಹೇಳ್ತಾರೆ. ಇದು ಖುಷ್ಬು ಅವರ ಒಂದು ಸ್ಕಿನ್ ಸೀಕ್ರೆಟ್ ಆಯಿಲ್ ಅಂತಲೇ ಹೇಳ್ತೇವೆ. ಇದು ತುಂಬ ಟ್ರೆಂಡಿ ಆಯಿಲ್ ಆಗಿದೆ. ಇದನ್ನು ನಾನು ಡೈಲಿ ನೈಟ್ ಮಲಗುವಾಗ ಹಚ್ತೇನೆ. ಇದಕ್ಕೆ ಏನೆಲ್ಲ ಆ್ಯಡ್ ಮಾಡಿದ್ದೇನೆ ಅಂದರೆ ಜಸ್ಟ್ ಕೋಕೋನಟ್ ಆಯಿಲು ಮತ್ತು ಕ್ಯಾರೆಟನ್ನು ತುರಿದ್ಬಿಟ್ಟು ಅದರಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಮಾಡಿರ್ತಕ್ಕಂಥದ್ದು. ಸೊ ಇದನ್ನು ಬೇಕಾದರೂ ನೀವು ಮಾಡಿಕೊಂಡು ಯೂಸ್ ಮಾಡ್ಬೋದು, ಇದು ಕೂಡ ನ್ಯಾಚುರಲಿ, ಓಕೆನಾ. ಸೊ ಈ ಒಂದು ಕ್ಯಾರೆಟ್ ಕಂಟೆಂಟ್ ಬಂದು ಸ್ಕಿನ್ನನ್ನು ವೈಟ್ನಿಂಗ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಇಷ್ಟು ನಮ್ಮ ಮನೆಯಲ್ಲಿರ್ತಕ್ಕಂಥ ವಸ್ತುಗಳನ್ನು ಯೂಸ್ ಮಾಡಿ ನಮ್ಮ ಒಂದು ನ್ಯಾಚುರಲ್ ಬ್ಯೂಟಿಯನ್ನು ನಾವು ಮೇಂಟೈನ್ ಮಾಡಲಿಕ್ಕೆ ಒಂದು ಹೆಲ್ಪ್ ಆಗ್ತಕ್ಕಂಥದ್ದು. ಈಗ ಫೇಸ್ ಮೇಲೆ ಮಾಡ್ಕೊಳ್ಳೋದು ಒಂದು ಬ್ಯೂಟಿಯನ್ನು ನಾನು ಇಷ್ಟೊತ್ತು ಹೇಳಿದೆ. ಆ ಎಲ್ಲ ಟಿಪ್ಸನ್ನು ಫಾಲೋ ಮಾಡು. ಮೊದಲಿಗೆ ಯಾವತ್ತೂ ಅಷ್ಟೇ ಒಬ್ಬ ಮನುಷ್ಯನ ಮುಖಚರ್ಯೆ ಮತ್ತು ಅವನ ಮುಖದ ಪ್ರಕಾಶಮಾನವಾದ ಕಾಂತಿ ಹೊಳಿತಿರಬೇಕಾದ್ರೆ ಅವನ ಒಂದು ಆಂತರ್ಯ ತುಂಬ ಪರಿಶುದ್ಧವಾಗಿರಬೇಕು. ಅದು ನನ್ನ ಪಾಲಿಸಿ. ಯಾರಿಗೆ ಹೇಗೋ ಗೊತ್ತಿಲ್ಲ, ನಾನು ನನ್ನ ಪಾಲಿಸಿಯನ್ನು ನಾನು ನಿಮಗೆ ಹಂಚ್ಕೊಳ್ತಾ ಇದ್ದೇನೆ. ಸೊ ನೋಡಿ, ಇಲ್ಲಿ ನಮ್ಮ ಮನಸ್ಸು ಒಳ್ಳೆಯದನ್ನೇ ಬಯಸ್ತಾ ಒಳ್ಳೆಯದನ್ನೇ ಒಬ್ಬರಿಗೆ ನಾವು ಒಳ್ಳೆಯದನ್ನೇ ಮಾಡ್ತಾ ಇದ್ದರೆ ನಮ್ಮ ಮುಖದಲ್ಲಿ ನಿಜವಾಗ್ಲೂ ಹೇಳ್ತೇನೆ ಒಳ್ಳೆ ಸ್ಮೈಲಿ ಇರುತ್ತೆ. ಮತ್ತು ನಮ್ಮ ಮುಖನ ಇನ್ನೊಬ್ಬರು ನೋಡಲಿಕ್ಕೆ ತುಂಬ ಅಟ್ರ್ಯಾಕ್ಟ್ ಆಗುತ್ತೆ. ಅದು ಪಾಸಿಟಿವ್ಲಿ, ನಾಟ್ ನೆಗೆಟಿವ್ಲಿ. ಸೊ ಅದು ತುಂಬ ಪಾಸಿಟಿವ್ ಆಗಿ ಅಟ್ರ್ಯಾಕ್ಟ್ ಆಗುತ್ತೆ. ಅವ್ರ ಮುಖ ನೋಡಿದ್ರೆ ಏನೋ ಒಂಥರ ಖುಷಿ ಆಗುತ್ತೆ ಅನ್ನೋ ರೀತಿ ನಾವು ಅಟ್ರ್ಯಾಕ್ಟ್ ಆಗ್ತೀವಿ. ಆ ರೀತಿ ಇರ್ತದೆ ನಮ್ಮ ಫೇಸ್. ಸೊ ಇಲ್ಲಿ ನಮ್ಮ ಫೇಸ್ ಗ್ಲೋ ಬರಲಿಕ್ಕೆ ಇಷ್ಟೆಲ್ಲ ಟಿಪ್ಸ್ನ ಯೂಸ್ ಮಾಡಿದರೆ ಸಾಕಾ ಅನ್ನೋದಕ್ಕಿಂತಲೂ ಇನ್ನೂ ಮೇಯ್ನ್ ಆಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ನಾವು ದಿನಕ್ಕೆ ಏನಿಲ್ಲ ಅಂದರೂ 2 ರಿಂದ 4 ಲೀಟರ್ ನೀರನ್ನು ಕುಡಿಬೇಕು.
ಸೊ ಆಗ ನೋಡಿ ನಿಮ್ಮ ಫೇಸ್ ಯಾವೊಂದು ಫೇಶಿಯಲು ಬೇಡ, ಯಾವುದು ಬೇಡ, ನ್ಯಾಚುರಲಿ ನಮ್ಮ ಬಾಡಿಯನ್ನು ನ್ಯಾಚುರಲಿ ನಾವೇ ಮೇಂಟೈನ್ ಮಾಡ್ಕೊಳ್ಬೋದು. ಮತ್ತು ನೀವು ಡೈಲಿ ಫೇಸ್ ವಾಶ್ ಮಾಡ್ತೀರಾ ಅಲ್ವಾ, ಫೇಸ್ ವಾಶ್ ಮಾಡುವಾಗ ಆದಷ್ಟು ತಣ್ಣೀರಲ್ಲೇ ನೀವು ಫೇಸ್ ವಾಶನ್ನು ಮಾಡಿ, ಬಿಸಿ ನೀರನ್ನು ಯೂಸ್ ಮಾಡಬೇಡಿ. ಯಾಕೆ ಅಂದರೆ ನಾನು ತುಂಬ ವರ್ಷಗಳಿಂದಲೂ ಕೂಡ ನಾನು ತಣ್ಣೀರನ್ನೇ ಯೂಸ್ ಮಾಡ್ತಕ್ಕಂಥದ್ದು ಫೇಸ್ ವಾಶ್ಗೆ. ನೀವು ಹೇಳ್ತಿದ್ದೀರಾ ಫೇಸ್ ವಾಶ್ಗೆ ತಣ್ಣೀರನ್ನೇ ಯೂಸ್ ಮಾಡಿ ಅಂತ, ಸ್ನಾನ ಮಾಡುವಾಗಲೂ ತಣ್ಣೀರನ್ನೇ ಯೂಸ್ ಮಾಡಬೇಕಾ? ನಾನು ಕೂಡ ಹಾಗೆ ಮಾಡ್ತೇನೆ, ನೋ ಪ್ರಾಬ್ಲಮ್. ಮುಖ ವಾಶ್ ಮಾಡುವಾಗ ಈಗ ಫಾರ್ ಎಕ್ಸಾಂಪಲ್ ಫೇಸ್ ವಾಶ್ ಪೌಡರ್ನ ಯೂಸ್ ಮಾಡ್ತೇವೆ. ನಾನು ಆಗಲೂ ಕೂಡ ಫೇಸ್ ವಾಶ್ ಪೌಡರ್ನ ನಾನು ನ್ಯಾಚುರಲಿ ಮನೆಯಲ್ಲೇ ಮಾಡ್ಕೊಂಡಿರ್ತಕ್ಕಂಥದ್ದು. ನಿಮಗೆ ಬೇಕಾದರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಹೋಗಿ ಚೆಕ್ ಮಾಡಿ ನಾನು ಹೇಗೆಲ್ಲ ಒಂದು ಫೇಸ್ ವಾಶ್ ಪೌಡರ್ನ ಯೂಸ್ ಮಾಡಿದ್ದೇನೆ ಅಂತಕ್ಕಂಥದ್ದು. ಮತ್ತು ಆ ಒಂದು ಫೇಸ್ ವಾಶ್ ಪೌಡರ್ನ ಕೂಡ ತಣ್ಣೀರಲ್ಲೇ ಬೆರೆಸ್ಕೊಳ್ತೇನೆ, ಮತ್ತು ಅದನ್ನು ಹಚ್ಕೊಂಡು ಮುಖ ತೊಳೆಯುವಾಗಲೂ ಕೂಡ ನಾನು ತಣ್ಣೀರಲ್ಲೇ ಮುಖ ತೊಳಿತೇನೆ. ಮತ್ತು ಆದಷ್ಟು ಕೆಲವರಿಗೆ ಈ ಅಭ್ಯಾಸ ಇರೋದಿಲ್ಲ, ಕೆಲವ್ರಿಗೆ ಅಭ್ಯಾಸ ಇರುತ್ತೆ. ಸೊ ಅಭ್ಯಾಸ ಇಲ್ಲದೆ ಇರೋರು ನೋ ಪ್ರಾಬ್ಲಮ್. ಏನು ಅಂತಂದರೆ ಮಲಗುವಾಗ ಆದಷ್ಟು ತಣ್ಣೀರಲ್ಲಿ ಮುಖ ತೊಳೆದ್ಬಿಟ್ಟು ಕೊಕೊನಟ್ ಆಯಿಲನ್ನು ಅಪ್ಲೈ ಮಾಡಿ ಮಲ್ಕೊಳ್ಳಿ. ಇಲ್ಲ ಅಂತಂದರೆ ವಿಟಮಿನ್ ಇ ಒಂದು ಕ್ಯಾಪ್ಸೂಲ್ನ ಹಚ್ಚೋದ್ರಿಂದಲೂ ಕೂಡ ತುಂಬಾ ಯೂಸಸ್ ಇದೆ ಫೇಸ್ಗೆ. ಇದನ್ನು ಫೇಸ್ಗೆ ಮತ್ತು ಹೇರ್ಸ್ಗೆ ತುಂಬ ಯೂಸಸ್ ಆಗುತ್ತೆ ಇದು. ಸೊ ಹಾಗಾಗಿ ನಾವು ಈ ರೀತಿಯಾಗಿ ಎಲ್ಲ ನ್ಯಾಚುರಲಿ ಟಿಪ್ಸ್ನ ಯೂಸ್ ಮಾಡ್ತಾ ಬಂದರೆ ನಿಜವಾಗ್ಲೂ ನಮಗೆ ಯಾವುದೇ ರೀತಿಯಾದಂಥ ಪಾರ್ಲರ್ನ ಅವಶ್ಯಕತೆ ಇರೋದೇ ಇಲ್ಲ. ನಾವು ಮನೆಯಲ್ಲೇ ಆರಾಮಾಗಿ ನಮ್ಮ ಒಂದು ನ್ಯಾಚುರಲಿಯಾಗಿ ನಾವು ಬ್ಯೂಟಿಯನ್ನು ಮೇಂಟೈನ್ ಮಾಡ್ಕೊಳ್ಬಹುದು. ಎಲ್ಲರಿಗೂ ಪಾರ್ಲರ್ಗೆ ಹೋಗುವಂಥ ಒಂದು ಪೇಷನ್ಸ್ ಆಗಿರ್ಬೋದು, ಪ್ರತಿಯೊಂದರಲ್ಲೂ ನಾವು ಅದನ್ನು ಯೋಚನೆ ಮಾಡಬೇಕು. ಬೇಡ ಅವ್ರಿಗೆ ಹೋಗಿ ಅಲ್ಲಿ ದುಡ್ಡು ಕೊಟ್ಟು ಅಷ್ಟೆಲ್ಲ ಇದು ಮಾಡೋದಕ್ಕಿಂತಲೂ ನಮ್ಮ ಮನೆಯಲ್ಲಿರೋ ಸಿಗೋವಂಥ ವಸ್ತುಗಳಿಂದಲೇ ನಾವು ನ್ಯಾಚುರಲಿ ಬ್ಯೂಟಿಯನ್ನು ಮೇಂಟೈನ್ ಮಾಡೋದ್ರಲ್ಲಿ ತಪ್ಪೇನಿಲ್ವ ಅಲ್ವಾ ಫ್ರೆಂಡ್ಸ್? ಸೊ ನಾನು ನನ್ನ ಒಂದು ನ್ಯಾಚುರಲಿ ಬ್ಯೂಟಿಯನ್ನು ನಾನು ಹೇಗೆ ಮೇಂಟೈನ್ ಮಾಡ್ತೇನೆ ಅಂತಕ್ಕಂಥದ್ದು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ. ಸೊ ನಾನು ಹೇಳಿದ್ರೋದಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ. ನಾನು ಫಾಲೋ ಮಾಡ್ತಕ್ಕಂಥದ್ದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ ಅಷ್ಟೇ. ಸೊ ನೀವು ಇನ್ನೂ ಹೆಚ್ಚಿನದಾದ ಟಿಪ್ಸನ್ನು ನ್ಯಾಚುರಲಿ ಯೂಸ್ ಮಾಡ್ತಾ ಇದ್ದೀರಾ, ಫಾಲೋ ಮಾಡ್ತಿದ್ದೀರಾ ಅಂದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಅದನ್ನು ನಾನು ತಿಳ್ಕೊಳ್ತೇನೆ, ಹಾಗೆ ನಾನು ಫಾಲೋ ಮಾಡ್ತೇನೆ. ಮತ್ತು ನನ್ನ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕೆ ಅಂತಂದರೆ ನನ್ನ ವಿಡಿಯೋನ ತುಂಬ ಜನ ಅನ್ಸಬ್ಸ್ಕ್ರೈಬರ್ಸೇ ವಿಡಿಯೋ ನೋಡ್ತಿದ್ದಾರೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಒಂದು ಲೈಕ್ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೀಗೆ ಇನ್ನಷ್ಟು ಒಳ್ಳೆ ವೀಡಿಯೋಸ್ನ ಮಾಡಲಿಕ್ಕೆ ನನಗೆ ಉತ್ತೇಜನಕಾರಿಯಾಗುತ್ತೆ. ಹಾಗಾಗಿ ನಿಮ್ಮ ಲೈಕ್ ನನಗೆ ತುಂಬ ಇಂಪಾರ್ಟೆಂಟ್. ದಯವಿಟ್ಟು ಒಂದು ಲೈಕ್ ಕೊಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ.